सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं गृहजमहममेजं ध्येयमम्नाजगेयं सदजमसदजेजं श्रीसहाजं भजेजम् ಗುರುವಿಗೆ ನಮಸ್ಕಾರ. द्विजजेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य जतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्त्यस्तु सताम् अशेष सन्मंगलानि भवन्तु सम्यक् श्लोकैकश्रवण पठनमात्रेण भक्तुश्च श्रोतॄणां निखिल कलिकृतकल्मष अपनोदन पटुतरे श्रीमद्भागवते महापुराणे तृतीय स्कन्धे एकादशे अध्याये अद्य कथानुवादे सति किञ्चित् पूर्वकथानुवादः। ಈಗ 11ನೇಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಮೊದಲಿಗೆ ಟಿಪ್ಪಣಿಯಲ್ಲಿ ಹೀಗೆ ತಿಳಿಸಿದ್ದಾರೆ. 9 ವಿಧದ ಸೃಷ್ಟಿಯಾಗತ್ತಂತೆ. ಸೃಷ್ಟಿ 9ರ. ಅದನ್ನ ಯಾರು ಮಾಡೋದು? ದೇವರೇ ಮಾಡೋದು. ಎಲ್ಲ ಬ್ರಹ್ಮದೇವರ ಕೈಲಿ ಮಾಡಿಸಿದ್ರು, ಅದು ದೇವರೇ. ಮುಖ್ಯವಾಗಿ ಅವನಿಂದಲೇ ಇದೆಲ್ಲ ಸೃಷ್ಟಿ ಆಗಿತ್ತು. ಅಂದ್ರೆ ದೇವರ ಮಹಿಮೆ ಎಷ್ಟು ದೊಡ್ಡದು ಅನ್ನೋ ವಿಷಯವನ್ನ ಈ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅದರಲ್ಲಿ ಮೈತ್ರೇಯರನ್ನ ಕುರಿತು ವಿದುರರು ಪ್ರಶ್ನೆ ಮಾಡ್ತಾರೆ. ಅದೇನ್ ಪ್ರಶ್ನೆ ಮಾಡ್ತಾರೆ ವಿದುರರು, ಮೈತ್ರೇಯರು ಏನ್ ಉತ್ತರ ಕೊಡ್ತಾರೆ ಅನ್ನೋದನ್ನ ಈಗ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ವಿದುರ ಉವಾಚ. ಮೊದಲನೇ ಶ್ಲೋಕ. ಅಂತರ್ಹಿತೆ ಭಗವತಿ ಬ್ರಹ್ಮ ಲೋಕ ಪಿತಾಮಹಃ ಪ್ರಜಾಃ ಸಸರ್ಜ ಕತಿಧಾ ದೈಹಿಕೀರ್ ಮಾನಸೀರ್ ವಿಭುಃ. ಭಗವತಿ ಅಂತರ್ಹಿತೆ ಸತಿ. ಇದುವರೆಗೆ ಬ್ರಹ್ಮದೇವರಿಗೆ ಭಗವಂತ ಅನುಗ್ರಹ ಮಾಡಿದ, ಆಮೇಲೆ ಅಂತರ್ಹಿತನಾದ, ಒಳಗೆ ಸೇರ್ಕೊಂಡ, ಅಂದ್ರೆ ಅಂತರ್ಧಾನ. ಕಾಣಿಸ್ತಿಲ್ಲ ಬ್ರಹ್ಮದೇವರಿಗೆ, ಅಂತರ್ಧಾನ ಪಡೆದಿದ್ದಾನೆ. ಆಗ ಬ್ರಹ್ಮದೇವರು ಲೋಕ ಪಿತಾಮಹ, ಇಡೀ ಲೋಕಕ್ಕೆ ಪಿತಾಮಹರಂತೆ, ಹಿರಿಯರವರು, ಎಲ್ಲರಿಗೂ ಮೂಲ ಅಂತ ಈ ಬ್ರಹ್ಮದೇವರು ತಾವು ವಿಭುಹು. ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಬರ್ತಾ ಇದೆ. ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಯಾರು ಮ್ಯೂಟ್ ಮಾಡ್ಕೊಳ್ಳಿ. ವಿಭುಹು ಬ್ರಹ್ಮ. ಅವಾಗ ಸಮರ್ಥರಾದಂತಹ ಬ್ರಹ್ಮದೇವರು, ಅಂದ್ರೆ ಈ 9 ವಿಧ ಸೃಷ್ಟಿಯನ್ನ ಏನ್ ಮಾಡ್ತಾರೆ ಮುಂದೆ ಬ್ರಹ್ಮದೇವರು, ಅದಕ್ಕೆ ಅವ್ರಿಗೆ ಸಾಮರ್ಥ್ಯ ಇದೆ, ದೇವರೇ ಇದುವರೆಗೆ ಅನುಗ್ರಹಿಸಿದ್ದಾನೆ. ಅಂಥ ಈ ಬ್ರಹ್ಮದೇವರು 9 ವಿಧ ಸೃಷ್ಟಿ ಮಾಡ್ತಾರೆ ಅನ್ನೋ ನಮಗೆ ಈಗ ಗೊತ್ತಾಗ್ಬಿಡ್ತು, ಯಾಕೆ ಟಿಪ್ಪಣಿಯಲ್ಲಿ ಬಂದಿದೆ. ಆದ್ರೆ ವಿದುರರು ಪ್ರಶ್ನೆ ಮಾಡ್ತಾರೆ, ಕತಿಧ, ಎಷ್ಟು ರೀತಿಯ ಸೃಷ್ಟಿಯನ್ನ ಬ್ರಹ್ಮದೇವರು ಮಾಡಿದ್ದಾರೆ. ಸೃಷ್ಟಿ ಹೇಗೆ ಆಗತ್ತೆ ಬ್ರಹ್ಮದೇವರಿಂದ ಅಂದ್ರೆ ದೈಹಿಕಿ ಸೃಷ್ಟಿ, ಮಾನಸಿಕಿ ಸೃಷ್ಟಿ ಅಂತ 2 ಥರ. ಅವರ ದೇಹದಿಂದ ಸೃಷ್ಟಿಯಾದ ಕೆಲವರು, ಅವರ ಮನಸ್ಸಿನಿಂದ ಸೃಷ್ಟಿಯಾದ ಕೆಲವರು. ಹಾಗಾದ್ರೆ ಯಾವ್ಯಾವ ಥರ ಪ್ರಜೆಗಳ ಸೃಷ್ಟಿ ಆಯಿತು ಬ್ರಹ್ಮದೇವರಿಂದ, ಅದನ್ನ ವಿದುರರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ದೈಹಿಕಿ ಮಾನಸಿ ಅನ್ನೋ ಶಬ್ದಕ್ಕೆ ದೇಹ ಮನೋಭ್ಯಾಂ ಸೃಷ್ಟಾಹ ಅಂತ ವ್ಯಾಖ್ಯಾನ ಮಾಡಿ. ದೇಹದಿಂದ ಸೃಷ್ಟಿಯನ್ನ ದೈಹಿಕಿ ಅಂತಾರೆ, ಮನಸ್ಸಿನಿಂದ ಆದ ಸೃಷ್ಟಿಗೆ ಮಾನಸಿ ಸೃಷ್ಟಿ ಅಂತ ಕರೀತಾರೆ. ಆ 9 ವಿಧ ಸೃಷ್ಟಿ ಯಾವುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ, PDF ನಲ್ಲಿ ನೀವು ನೋಡಬಹುದು. ಮಹತ್ ಸೃಷ್ಟಿ, ತೈಜಸ ಸೃಷ್ಟಿ, ಭೌತಿಕ ಸೃಷ್ಟಿ, ದೈವ ಸೃಷ್ಟಿ, ತಿರ್ಯಕ್ ಸೃಷ್ಟಿ, ಮನುಷ್ಯ ಸೃಷ್ಟಿ,
ಪಿತೃ ಸೃಷ್ಟಿ, ಅಸುರ ಸೃಷ್ಟಿ, ರಾಕ್ಷಸ ಸೃಷ್ಟಿ, ಇಷ್ಟನ್ನ ಹೇಳಿದ್ದಾರೆ. 9 ವಿಧ ಸೃಷ್ಟಿ. ಅದರ ವಿವರಣೆಯನ್ನೆಲ್ಲ ಮುಂದೆ ಬಂದೇ ಬರುತ್ತೆ. ಅದರ ಬಗ್ಗೆನೇ ಈಗ ಪ್ರಶ್ನೆ ಕೇಳ್ತಾ ಇರೋದು. ಅದರಲ್ಲಿ ವಿಷ್ಣು ಪುರಾಣದಲ್ಲಿ ಬಂದ ವಿಷಯವನ್ನು ಹೇಳ್ತಾರೆ. ಅಲ್ಲಿ ಯಾವ ಯಾವ ತರದ ಸೃಷ್ಟಿಯನ್ನು ಹೇಳಿದ್ದಾರೆ, ಅದರ ವಿಭಾಗ, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ಶ್ಲೋಕದಲ್ಲಿ. 19, 20 ಶ್ಲೋಕದಿಂದ ಆರಂಭಿಸಿ 25ರವರೆಗಿದೆ ವಿಷ್ಣು ಪುರಾಣದಲ್ಲಿ ಬಂದ ಶ್ಲೋಕ. ಅಲ್ಲಿ ಇದೇ ವಿಷಯಗಳು ಬರುತ್ತೆ. ಅಲ್ಲಿ ಪ್ರಥಮೋ ಮಹತಃ ಸರ್ಗೋ ವಿಜ್ಞೇಯೋ ಬ್ರಹ್ಮಣಸ್ತು ಸಹ. ಬ್ರಹ್ಮದೇವರ ಸೃಷ್ಟಿ ಮೊದಲನೇದು ಮಹತಃ ಸರ್ಗ, ಮಹತ್ ಸೃಷ್ಟಿ. ತನ್ಮಾತ್ರಾಣಾಂ ದ್ವಿತೀಯಶ್ಚ ಭೂತ ಸರ್ಗೋ ಹಿ ಸಸ್ಮೃತಃ. ಅದಕ್ಕೇನಂತ ಕರೀತಾರೆ ದ್ವಿತೀಯ ಅಂದ್ರೆ ತನ್ಮಾತ್ರಾಣ ಅಂದ್ರೆ ರೂಪರಸಗಂಧ ಸ್ಪರ್ಶ ತನ್ಮಾತ್ರೆಗಳ ಸೃಷ್ಟಿ. ಭೂತ ಸರ್ಗ ಅಂತ ಕರೀತಾರೆ, ಪಂಚಭೂತಗಳ ಸೃಷ್ಟಿ ಅಂತ ಅದನ್ನ ಕರೀತಾರೆ. ಅದು 2ನೇದು. 3ನೇದು ವೈಕಾರಿಕ ತೃತೀಯಸ್ತು ಸರ್ಗ ಐಂದ್ರಿಯ ಕಸ್ಮೃತಃ. ಇದೆಲ್ಲ ಪ್ರಾಕೃತ ಸೃಷ್ಟಿ ಅಂತ ಅನಿಸ್ಕೊಡುತ್ತೆ. ಇನ್ನು 4ನೇದು ಮುಖ್ಯ ಸರ್ಗ ಚತುರ್ಥಸ್ತು ಮುಖ್ಯ ವೈ ಸ್ಥಾವರ ಸ್ಮೃತಃ. ಸ್ಥಾವರ ಜಂಗಮ ಪದಾರ್ಥಗಳು ಅಂದ್ರೆ ಮರ ಗಿಡ ಈ ತರದ ಪದಾರ್ಥ ಸ್ಥಾವರ. ಜಂಗಮ ಅಂದ್ರೆ ಓಡಾಡೋದು. ಅಲ್ಲಿ ತಿರ್ಯಕ್ ಸ್ರೋತಾಹ ಅಂದ್ರೆ ಅಡ್ಡಾದಿಡ್ಡಿ ಓಡಾಡೋದು, ಪ್ರಾಣಿಗಳ ಸೃಷ್ಟಿ ಅಂತ ಅರ್ಥ. ಮತ್ತೆ ಊರ್ಧ್ವ ಸ್ರೋತಸಾಂ ಷಷ್ಠ ದೇವಸರ್ಗಸ್ತು ಸಂಸ್ಮೃತಃ. ಊರ್ಧ್ವ ಸ್ರೋತಸ್ಸು, ಅಧಸ್ರೋತಸ್ಸು, ತಿರ್ಯಕ್ ಸ್ರೋತಸ್ಸು ಅಂತೆಲ್ಲ ಮುಂದೆ ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಆಗ್ಲೇ ಆ ಶಬ್ದಗಳ ಅರ್ಥನೂ ಸ್ಪಷ್ಟ ಆಗುತ್ತೆ, ವಿವರವಾಗಿದೆ ಮುಂದಕ್ಕೆ. ಇನ್ನು ಅರ್ವಾಕ್ ಸ್ರೋತಸ್ಸು ಅಂತ ಕರೀತಾರೆ. ಅಧಸ್ರೋತಸ್ಸು ಅನ್ನೋದನ್ನ ಅರ್ವಾಕ್ ಸ್ರೋತಸ್ಸು ಅಂತ. ಇನ್ನು ಮಾನುಷ ಸಪ್ತಮ 8ನೇದು. ನಂತರ ಸಾತ್ವಿಕ ಅನುಗ್ರಹ ಸೃಷ್ಟಿ ಅಂತ ಕರೀತಾರೆ 8ನೇದು. ನಂತರ ಸಾತ್ವಿಕ ತಾಮಸ. ಆಮೇಲೆ ಈ ಪಂಚೈತೆ ವೈಕೃತ ಸರ್ಗ. ಹಾಗಾದ್ರೆ ವೈಕೃತ ಸೃಷ್ಟಿ 5, ಪ್ರಾಕೃತ ಸೃಷ್ಟಿ 3. ಪ್ರಾಕೃತ ವೈಕೃತ ಶೈವ ಕೌಮಾರೋ ನಮಸುತ. ಕೌಮಾರ 9ನೇದು. ಇತ್ಯೇತೆ ವೈ ಸಮಾಖ್ಯಾತ ನವಸರ್ಗ ಪ್ರಜಾಪತೆ. ಹೀಗೆ ಬ್ರಹ್ಮದೇವರ ಸೃಷ್ಟಿ 9 ವಿಧವಾಗಿದೆ ಅಂತ ವಿಷ್ಣು ಪುರಾಣದಲ್ಲಿ ಇದರ ಉಲ್ಲೇಖ ಏನಿದೆ ಅದನ್ನ ತೋರಿಸಿದೆ. ಇದಾಗಿ ಮುಂದೆ 2ನೇ ಶ್ಲೋಕದಲ್ಲಿ ಇನ್ನು ಕೆಲವು ಮಾತುಗಳನ್ನ ವಿದುರರಾಡ್ತಾರೆ ಮೈತ್ರೇಯರ ಹತ್ರ. ಏನ್ ಆಡ್ತಾರೆ ಅನ್ನೋದನ್ನ ನೋಡೋಣ. ಯೇ ಚ ಮೇ ಭಗವನ್ ಪೃಷ್ಟಾಃ ತ್ವಯ್ಯರ್ಥ ಬಹುವಿತ್ತಮ ತಾನ್ ವದಸ್ವ ಆನುಪೂರ್ವ್ಯೇಣ ಛಿಂದಿನಃ ಸರ್ವ ಸಂಶಯಾನ್. ಬಹುವಿತ್ತಮ ಅಂತಾರೆ. ತುಂಬಾ ತಿಳ್ಕೊಂಡಿರೋರು ನೀವು ಮೈತ್ರೇಯರೇ, ಭಗವಾನ್ ಪೂಜ್ಯರೇ. ತ್ವಯಿ ಮೇ ಯೇ ಅರ್ಥಾಶ್ಚ ಪೃಷ್ಟಾಃ. ನಿಮ್ಮ ಹತ್ರ ನಾನು ಯಾವ ಯಾವ ವಿಷಯಗಳನ್ನ ಕೇಳಿದ್ನೋ ಅದರ ಬಗ್ಗೆ ಎಲ್ಲ ಆನುಪೂರ್ವೇಣ ವದಸ್ವ, ಕ್ರಮವಾಗಿ ಹೇಳಿ ಅಂತ. ಮಿಕ್ಸ್ ಮಾಡ್ಬೇಡಿ. ಮೊದಲೇನ್ ಪ್ರಶ್ನೆ ಮಾಡಿದೆ ಅದಕ್ಕೆ ಉತ್ತರ, 2ನೇದೇನು ಅದಕ್ಕೆ ಉತ್ತರ, 3ನೇದು ಕ್ರಮ. ಆನುಪೂರ್ವಿ ಮುಖ್ಯ ಅಂತ. ಒಂದು ವಿಷಯವನ್ನ ಹೇಳ್ಬೇಕಾದ್ರೆ ಆನುಪೂರ್ವಿ ಮುಖ್ಯ. ಹಾಗಂತ ತುಂಬಾ ಅನುಪೂರ್ವಿ ಆದ್ರೆ ಸ್ಪಷ್ಟವಾಗಿರುತ್ತೆ. ಅದ್ರ ಶ್ರೋತೃವೃಂದ ಹಾಗಿರಲ್ಲ. ಕೆಲವರಿಗೆ ಮಿಕ್ಸ್ ಆಗಿ ಹೇಳ್ಬೇಕು, ಕೆಲವರಿಗೆ ಕ್ರಮವಾಗಿ ವಿಷಯ ಹೇಳ್ಬೇಕು, ಕೆಲವರಿಗೆ ಸಾರವಾಗಿ ಹೇಳ್ಬೇಕು, ಕೆಲವರಿಗೆ ವಿಸ್ತಾರವಾಗಿ ಹೇಳ್ಬೇಕು. ಕೇಳೋ ಶ್ರೋತೃಗಳು ಒಂದೊಂಥರ ಒಬ್ಬೊಬ್ರು ಇರ್ತಾರೆ. ಒಬ್ಬೊಬ್ರಿಗೆ ನೇರವಾಗಿ ಇದ್ದದ್ದನ್ನು ಹಾಗೆ ಹೇಳ್ಬೇಕು, ಕೆಲವ್ರಿಗೆ ನೇರವಾಗಿ ಹೇಳಲೇಬಾರ್ದು, ಅವ್ರಿಗೆ ವಿಸ್ತಾರವಾಗಿ ಹೇಳ್ತಾ ಇರ್ಬೇಕು. ವಿಸ್ತಾರವಾಗಿ ಕೇಳ್ದಾಗ ಸಂತೋಷ. ಕೆಲವ್ರು ಹಾಗೆ ಒಬ್ಬೊಬ್ರು ಕೇಳುಗರು ಅವರ ಸ್ವಭಾವ ಭಿನ್ನ ರುಚಿ ಹಿಲೋಕೆ ಅಂತ. ಒಬ್ಬೊಬ್ಬರ ಅಭಿರುಚಿ ಬೇರೆ ಇರುತ್ತೆ. ಇಲ್ಲಿ ವಿದುರರ ಅಭಿರುಚಿ ಏನು? ಮೈತ್ರೇಯರ ಹತ್ರ ಕೇಳ್ತಾ ಇದಾರೆ. ಇವ್ರಿಗೇನ್ ಬೇಕಂದ್ರೆ ವಿದುರರಿಗೆ ಕ್ರಮವಾಗಿ ನಾನು ಏನ್ ಪ್ರಶ್ನೆ ಕೇಳಿದೆ, 1ಕ್ಕೆ 1, 2ನೇದು ಹೀಗ್ ಬರ್ಬೇಕು. ಮೊದಲು 10ನೇ ಪ್ರಶ್ನೆಗೆ ಉತ್ತರ ಕೊಡೋದು, ಆಮೇಲೆ 20ನೇ ಪ್ರಶ್ನೆಗೆ ಉತ್ತರ ಕೊಡೋದು, ಆಮೇಲೆ ಮೊದಲನೇದಕ್ಕೆ ಬರೋದು, ಇಲ್ಲ 3 ವಿಷಯ ಬಿಟ್ಟು ಇನ್ನೇನೋ ವಿಷಯ ಹೇಳ್ತಾ ಇರೋದು. ಇದೆಲ್ಲ ಇಷ್ಟ ಆಗಲ್ಲ ಯಾರಿಗೆ? ವಿದುರರಿಗೆ. ಆದ್ರಿಂದ ಅವ್ರು ಹೇಳೋದು ಆನುಪೂರ್ವೇಣವದ ಸ್ವತಾನ್, ಸರಿಯಾದ ಕ್ರಮದಲ್ಲಿ ನಮಗೆ ಅದನ್ನ ಹೇಳಿ. ತುಂಬಾ ತಿಳ್ಕೊಂಡಿದ್ದೀರಿ ನೀವು, ಅದೇ ಕ್ರಮ ಬಿಟ್ಟು ಹೋಗ್ಬೇಡಿ ಅಂತ. ಹಿಂದಿನ ಸರ್ವ ಸಂಶಯ, ನಮ್ಮ ಎಲ್ಲಾ ಸಂಶಯಗಳನ್ನ ಚಿಂದಿ ಸೀಳು ಹಾಕಿ ಪರಿಹಾರ ಮಾಡಿ ಅಂತ ಕೇಳಿದ್ದಾರೆ. ತ್ವಯಿ ಮೇ ಅಂತ ಹೇಳಿದ್ದಾರೆ. ಇದೆರಡಕ್ಕೆ ಅರ್ಥ ಏನು ಅಂತ. ತ್ವಯಿ ಅಂದ್ರೆ ನಿನ್ನಲ್ಲಿ, ಮೇ ನನಗೆ ಅಂತ ಅರ್ಥ. ಆದ್ರೆ ಇಲ್ಲಿ ಹಾಗಲ್ಲ. ತ್ವಯಿ ಅಂದ್ರೆ ವಕ್ತೃವಾಗಿ ನಮಗೆ, ಅಂದ್ರೆ ನನಗೆ ಪಾಠ ಹೇಳ್ಕೊಡೋ ಗುರುವಾಗಿ ಸಿಕ್ಕ ನಿಮ್ಮಲ್ಲಿ, ಅಥವಾ ನನಗೆ ಪ್ರವಚನ ಮಾಡುವಂತಹ ಗುರುಗಳಾಗಿ ಸಿಕ್ಕ ನಿಮ್ಮಲ್ಲಿ ನಿಮ್ಮ ಉಪಸ್ಥಿತಿ ಇದ್ದಾಗ ತ್ವಯಿ
ವಕ್ತೃತಯ ಉಪಸ್ಥಿತೆ ಸತಿ ಮೇ ಅಂದ್ರೆ ನನ್ನಿಂದ, ಮೇ ಅಂದ್ರೆ ನನಗೆ ಅಂತ ಅರ್ಥ ಅಲ್ಲ, ಮೇ ಅನ್ನೋದಕ್ಕೆ ನನ್ನಿಂದ ಅಂತ ಅರ್ಥ, ವ್ಯತ್ಯಾಸ ಮಾಡ್ಕೊಬೇಕು. ಹಿಂದೆನೂ ಒಂದು ಬಂತು ಸಪ್ತ ಸುಪ್ರಥಮ ಅಂತ ಭಾಗವತಲ್ಲೇ, ಒಂದು ವಿಭಕ್ತಿ ಹೇಳಿದ್ರೆ ಬೇರೆ ವಿಭಕ್ತಿ ಅರ್ಥದಲ್ಲಿ ಅದಿರತ್ತೆ. ಅದು ಇಲ್ಲಿ ವಿಶೇಷ ಷಷ್ಠಿ ವಿಭಕ್ತಿ, ಅದು ತೃತೀಯ ವಿಭಕ್ತಿ ಅರ್ಥದಲ್ಲಿದೆ. ಮೇ ಅಂದ್ರೆ ನನಗೆ ಅಲ್ಲ, ನನ್ನಿಂದ ಅನ್ನೋ ಅರ್ಥದಲ್ಲಿದೆ. ನನ್ನಿಂದ ಕೇಳಿದ ಎಲ್ಲಾ ಪ್ರಶ್ನೆಗಳು ಉತ್ತರ ಸಹಿತವಾಗೇ ಬರ್ಬೇಕು ವಾಪಸ್. ವದಸ್ವ ಹೇಳಿ ಅಂತ ಶುಕಾಚಾರ್ಯರು ಈಗ ಅದನ್ನ ಇವರ ಪ್ರಸಂಗ ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ವಿದುರರು ಈ ಮೈತ್ರೇಯರ ಪ್ರಸಂಗವನ್ನ ಇದುವರೆಗೆ ವಿದುರರು ಕೇಳಿದ್ರು, ಆಮೇಲೆ ಏನ್ ಮುಂದಾಯ್ತು ಅದನ್ನ ಶುಕ ಉವಾಚ ಅಂತ 3ನೇ ಶ್ಲೋಕ. ಏವಂ ಸಂಚೋದಿತಸ್ತೇನ ಸತ್ರ ಕೌಶಾರವೋ ಮುನಿಃ ಪ್ರೀತಃ ಪ್ರತ್ಯಾಹ ತಾನ್ ಪ್ರಶ್ನಾನ್ ಹೃದಯಸ್ಥಾನ್ ಅಥ ಭಾರ್ಗವಃ. ಅಥ ಭಾರ್ಗವಃ ವಿಸರ್ಗ ಬೇಡ, ಭಾರ್ಗವ ಅಂತ ಮಾಡ ಸಂಬೋಧನೆ ಅದು. ಅಥ ಭಾರ್ಗವ, ಭಾರ್ಗವ ಶೌನಕರಿಗೆ ಹೇಳ್ತಾ ಇರುವಂತ ಮಾತು. ಭಾರ್ಗವ ಶೌನಕರೇ ಅಂತ. ಭಾರತ ಅಂತಿದೆ ಗುರುಗಳು, ಏನ್ ಹೇಳಿ? ಭಾರತ ಅಂತಿದೆ. ಭಾರತ ಬೇಡ, ಭಾರ್ಗವ. ಭಾರತ ಭಾರತ ಬೇಡ, ಭಾರ್ಗವ. ಭಾರ್ಗವ. ಹೀಗೆ ಸೂತ ಪುರಾಣಿಕರು ಈ ಕಡೆ ಶೌನಕರ ಬಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಇನ್ನು ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ. ಹೀಗೆ 3 ಸೇರ್ಕೊಂಡಿದೆ. ಈ ಶೌನಕರನ್ನ ಮಧ್ಯಕ್ಕೆ ತರ್ತಾ ಇದ್ದಾರೆ. ಹೇ ಭಾರ್ಗವ, ಅಥ ತೇನ ಕ್ಷತ್ರ. ಈ ವಿದುರರು ಏನ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರಲ್ಲ ಈ ತರ, ಆಗ ಮೈತ್ರೇಯರು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಬಹಳ ಸಂತೋಷ ಆಯ್ತಂತೆ ಮೈತ್ರೇಯರಿಗೆ. ಮೈತ್ರೇಯರನ್ನ ಹೇಳಲಿಕ್ಕೆ ಇರುವಂತ ಶಬ್ದ ಇಲ್ಲಿ ಕೌಶಾರವ ಮುನಿ ಅಂತ ಕರೀತಾರೆ. ಕೌಶಾರವ ಮುನಿಗಳು ಅಂತಂದ್ರೆ ಮೈತ್ರೇಯರು ಅಂತ ಅರ್ಥ. ಯಾಕೆ ಕೌಶಾರವ ಅಂತ ಅವ್ರನ್ನ ಕರೀತಾರೆ, ಅದಕ್ಕೆಲ್ಲ ಇಲ್ಲೇ ಮುಂದೆ ಉತ್ತರ ಬರುತ್ತೆ ತಕ್ಷಣದಲ್ಲೇ. ಆ ಶ್ಲೋಕಗಳನ್ನು ಮುಂದೆ ಉದಾಹರಿಸಿದ್ದಾರೆ. ಈ ಮೈತ್ರೇಯರು ಕೌಶಾರವ ಮುನಿಗಳೇನಿದ್ದಾರೆ, ಇವರಿಗೆ ಸಂತೋಷ ಆಯ್ತು ವಿದುರರು ಕೇಳಿದ ಪ್ರಶ್ನೆಗಳಿಗೆ. ಹಾಗೆ ಅವರು ಕ್ರಮವಾಗಿ ಉತ್ತರ ಹೇಳಿ ಅನ್ನೋದಕ್ಕೂ ತುಂಬಾ ಸಂತೋಷ ಆಯ್ತು. ಆಗ ವಿದುರರ ಮನಸ್ಸಿನಲ್ಲಿದ್ದ ಏನೇನು ಪ್ರಶ್ನೆಗಳಿದೆ ಅದಕ್ಕೆಲ್ಲ ಪ್ರತಿಯಾಗಿ ಉತ್ತರವನ್ನ ಕೊಡ್ತಾ ಹೋಗ್ತಾರೆ ಅಂತ. ಅಷ್ಟೇ ಅಲ್ಲದೆ ಹೃದಯಸ್ಥಾನ್ ಅವಿಸ್ಮೃತಾನಿತಿ ಯಾವತ್ತು. ಅವ್ರು ಕೇಳಿದ ಪ್ರಶ್ನೆ ಸಣ್ಣದಲ್ಲ, ಲಿಸ್ಟ್ ಇದೆ ತುಂಬಾ. ಅಷ್ಟೂ ಪ್ರಶ್ನೆಗಳನ್ನ ತಮ್ಮ ಮನಸ್ಸಿನಲ್ಲಿ ಹಾಗೇ ಇಟ್ಕೊಂಡಿದ್ರು. ಯಾರು? ಈ ಇವರು ಯಾರು ಉತ್ತರ ಕೊಡುವಂತಹ ಋಷಿಗಳು. ಹಾಗಾದ್ರೆ ಮೈತ್ರೇಯರಿಗೆ ಅವ್ರು ಕೇಳಿದ ಪ್ರಶ್ನೆ ಎಲ್ಲ ಮನಸ್ಸಿನಲ್ಲಿ ಇರ್ಬೇಕು. ಅವರು ತಾವೇನೇನ್ ಪ್ರಶ್ನೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಆ ಕ್ರಮವಾಗಿ ಆ ಪ್ರಶ್ನೆಗಳಿಗೆ ಉತ್ತರ ಅವ್ರು ಕೊಡ್ಬೇಕು, ಅವರು ಕೇಳ್ಬೇಕು, ಇವ್ರು ಕ್ರಮವಾಗಿ ಆ ಪ್ರಶ್ನೆಗಳು ಉತ್ತರ ಕೊಡ್ಬೇಕು. ಇಲ್ಲಿ ಪಾಂಡಿತ್ಯ ಇಬ್ಬರಿಗೂ ಇದೆ. ಅವರು ಏನೇನ್ ಪ್ರಶ್ನೆ ಕೇಳ್ಬೇಕು ಅಂತ ಸರಿಯಾಗಿ ಕೇಳಿರ್ಬೇಕಲ್ಲ, ಆ ಪ್ರಶ್ನೆಗೆ ಅದೊಂದು ಉತ್ತರ ನನಗೆ ಕೊಡಿ ಅಂತ ಕೇಳಿದಾರೆ ಕ್ರಮವಾಗಿ. ಮುಂದೆ ಮೈತ್ರೇಯರು ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾ, ಹೌದು ನಾನು ಮೊದಲನೇ ಪ್ರಶ್ನೆ ಕೇಳಿದ್ದು, ಎರಡನೇದಕ್ಕಿದ್ದು ಅಂತ ಅವ್ರಿಗೂ ನೆನಪಾಕ್ಬೇಕಲ್ಲ, ಇಬ್ರಿಗೂ ಇದೆ. ಆದ್ರೆ ಇವ್ರು ಅಷ್ಟೊಂದು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋರ್ಗೆ ಏನಾಗುತ್ತೆ, ಅಷ್ಟೋ ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಳ್ಬೇಕಲ್ಲ. ಅದಕ್ಕೆ ಹೃದಯಸ್ಥಾನ್ ತಾನ್ ಪ್ರಶ್ನಾನ್, ಆ ಮನಸ್ಸಿನಲ್ಲಿ ಆ ಎಲ್ಲಾ ಪ್ರಶ್ನೆಗಳನ್ನ ಮರೆಯದೆ ಇಟ್ಟುಕೊಂಡು ಅದಕ್ಕೇನು ಬೇಕೋ ಅದನ್ನ ಉತ್ತರ ಬರೆದಿದ್ದಾರೆ. ಇಲ್ಲಿ ವಿವರಣೆ ಕೊಡ್ತಾ ಈ ಪ್ರಕಾಶಿಕ ಟಿಪ್ಪಣಿಯಲ್ಲಿ ಭೋ ಭಾರ್ಗವ ಶೌನಕ ಅಂತ ಇಲ್ಲಿ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಾಗಾಗಿ ಅದೇ ಪಾಠ ಯುಕ್ತ. ಇನ್ನು ಪದರತ್ನಾವಲಿಯಲ್ಲಿ ಹೃದಯಸ್ಥಾನ್ ಅಂದ್ರೆ ಯಾರ ಹೃದಯದಲ್ಲಿತ್ತು ಈ ವಿಷಯ ಎಲ್ಲ ಪ್ರಶ್ನೆಗಳು ಮರೆಯದೆ, ವಿದುರಸ್ಯ ಅಂತ ಇಟ್ಕೊಳ್ಳಿ. ನಿಜ, ಹೃದಯದಲ್ಲಿದ್ದದ್ದು ವಿದುರರಿಗೆ, ಹೃದಯದಲ್ಲಿ ಪ್ರಶ್ನೆಗಳಿದ್ದು ವಿದುರರಿಗೆ. ಆ ವಿದುರರು ತಮ್ಮ ಹೃದಯದಲ್ಲಿದ್ದ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ, ಅದಕ್ಕೆ ಇವರು ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಪ್ರಶ್ನೆಗಳು ವಿದುರ ಹೃದಯದಲ್ಲಿದ್ರೆ ಉಪಯುಕ್ತ ಅಷ್ಟೇನಾ, ಇವ್ರ ಹೃದಯಕ್ಕೂ ಬರ್ಬೇಕಲ್ಲ. ಅಂದ್ರೆ ಇವ್ರ ಉತ್ತರದ ಜೊತೆಗೆ ಪ್ರಶ್ನೆ ಎರಡೂ ಸೇರ್ಕೊಂಡಿದೆ. ಅದನ್ನ ಭಾರ ಜಾಸ್ತಿ, ಹೇಳೋರ್ಗ್ ಭಾರ, ಕೇಳೋರ್ ಪ್ರಶ್ನೆ ಏನ್ ಬೇಕಾದ್ರೆ ಕೇಳ್ಬೋದು ಅಂತ. ಅದೇ ವಿದುರರ ಪ್ರಶ್ನೆನೂ ತುಂಬಾ ತೂಕದ ಪ್ರಶ್ನೆ, ಹಾಗಾಗಿ ಅದು ತುಂಬಾ ಭಾರನೇ ಅದು. ಅಂತೂ ಇದುವರೆಗೆ ವಿದುರರು ತಾವು ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ
ಅದನ್ನ ಉತ್ತರ ಕೊಡ್ತಾರೆ. ಜೊತೆಗೆ ಮೈತ್ರೇಯರು ಇನ್ನೂ ಅವರಿಗೆ ಜ್ಞಾನ ಚೆನ್ನಾಗಿ ಬರ್ಲಿ ಅನ್ನೋ ದೃಷ್ಟಿಯಿಂದ ಇನ್ನೂ ಹಲವು ಪ್ರಶ್ನೆಗಳಿಗೆ ಸೇರಿಸ್ಕೊಂಡು ಉತ್ತರ ಕೊಡ್ತಾರೆ. ಆ ಉತ್ತರ ಕೊಡ್ತಾರೆ, ಇನ್ನೂ ಏನೇನ್ ಬರ್ಬೋದು ಆ ಪ್ರಶ್ನೆಗಳು ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಮೈತ್ರೇಯರಿಗೂ ಗೊತ್ತು, ವಿದುರರು ದೊಡ್ಡ ಜ್ಞಾನಿಗಳು, ಅವರು ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಂಡಿರ್ತಾರೆ, ಆದ್ರೂ ಬೇರೆಯವ್ರಿಗೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದಾರೆ ಅಂತಾನೂ ಗೊತ್ತು. ಆ ನಿಟ್ಟಿನಲ್ಲಿ ಬೇರೆಯವ್ರಿಗೂ ಸಂಬಂಧಪಟ್ಟ ಹಾಗೆ ಮೈತ್ರೇಯರು ಉತ್ತರವನ್ನು ಕೊಟ್ಟಿದ್ದು ಇದೆ. ಆದ್ರಿಂದಲೇ ಮುಂದೆ ಎಲ್ಲಾದ್ರೂ ಬಿದುರರು ಕೇಳಿದ ಪ್ರಶ್ನೆ ಅಲ್ವಲ್ಲ ಇದು, ಉತ್ತರ ಯಾಕೆ ಮೈತ್ರೇಯರು ಈ ತರ ಕೊಟ್ರು ಜಾಸ್ತಿ ಇದ್ರೆ ಬೇರೆಯವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಅದಕ್ಕೆ ಅವಕಾಶ ಇಲ್ಲ ಪ್ರಶ್ನೆಗೆ. ಇನ್ನು ಮೈತ್ರೇಯರ ಬಗ್ಗೆ ಉಲ್ಲೇಖಗಳನ್ನ ಕಾಣ್ಬೋದು. ಕೌಶಾರವ ಅಂತ ಅವರನ್ನು ಕರೀತಾರೆ. ಎಲ್ಲಿ? ಐತರೇಯ ಬ್ರಾಹ್ಮಣ ಗ್ರಂಥದಲ್ಲಿ ಇದೆ. ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ನೋಡ್ಬೋದು. 28ನೇ ಮಂತ್ರದಲ್ಲಿ ಇದೆ. ಏನಂತ? ಏಷ ಬ್ರಹ್ಮಣ ಅಂತ ಬರ್ತಾ ಮೈತ್ರೇಯ ಕೌಶಾರವ ಅಂತ ಉಲ್ಲೇಖ ಮಾಡಿದ್ದಾರೆ. ಕೌಶಾರವ ಅಂದ್ರೆ ಮೈತ್ರೇಯರೇ ಕರೀತಾರೆ. ಕುಶಾರು ಅಂತ ಮುನಿಗಳು, ಕುಶಾರುವಿನ ಮಗ ಕೌಶಾರವ ಅಂತ ಮೈತ್ರೇಯರಿಗೆ ಹೆಸರು ಬಂದಿದೆ. ಅದ್ ಹೇಗ್ ಸಿಕ್ತು ಅಂದ್ರೆ ಅದಕ್ಕೆ ಅನೇಕ ಪ್ರಯೋಗಗಳಿದೆ. ಮುಂದೆ ಇದು 3ನೇ ಸ್ಕಂದದ 5ನೇ ಅಧ್ಯಾಯ, 19ನೇ ಅಧ್ಯಾಯ ಮತ್ತೆ 1ನೇ ಸ್ಕಂದದ್ದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಏನು 13ನೇ ಅಧ್ಯಾಯದಲ್ಲಿ ಮತ್ತೆ 5ನೇ ಅಧ್ಯಾಯದಲ್ಲೂ ಇದೆ. ಹೀಗೆಲ್ಲ ಅದು ಯಾವ್ದು ಅಂತ ಆ ಶ್ಲೋಕಗಳನ್ನ ಉದಾಹರಿಸಿದ್ದಾರೆ. ಒಂದು ತದಸ್ಯ ಕೌಶಾರವ ಶರ್ಮ ಧಾತು, ಕೌಶಾರವ ಅಂತ ಬಂತು. ಮುಂದೆ ಇತಿ ಕೌಶಾರವಾಖ್ಯಾತಾಂ, ವಿದುರರು ಇದುವರೆಗೆ ಮೈತ್ರೇಯರು ಹೇಳಿದ ವ್ಯಾಖ್ಯಾನ ಕೇಳಿ ತುಂಬಾ ಆನಂದ ಪಡೆದ್ರು ಅಂತ ಮುಂದೆ ಬರುತ್ತೆ 19ನೇ ಅಧ್ಯಾಯದಲ್ಲಿ. ಇನ್ನು ಯಾವತಃ ಕೃತವಾನ್ ಪ್ರಶ್ನಾನ್ ಕ್ಷಪ್ತ ಕೌಶಾರವಾಗ್ರತಃ, ಎಷ್ಟೆಷ್ಟು ಪ್ರಶ್ನೆಗಳನ್ನ ಮಾಡಿದ್ರು ಯಾರು? ವಿದುರರು ಮೈತ್ರೇಯರ ಮುಂದೆ. ಆಗೆಲ್ಲ ಜಾತೈಕ ಭಕ್ತಿರ್ ಗೋವಿಂದೆ, ಕೊನೆಗೆ ಉತ್ತರವನ್ನ ಕೇಳ್ತಾ ಕೇಳ್ತಾ ವಿದುರರಿಗೆ ಏನಾಯ್ತು ಅಂದ್ರೆ ಸಹಜವಾಗಿ ಭಕ್ತಿ ಬಂತಂತೆ ದೇವರಲ್ಲಿ. ಅದನ್ನು ಇಲ್ಲಿ ಶ್ಲೋಕವನ್ನು ಉದಾಹರಿಸಿದ್ದಾರೆ. ಇನ್ನು ಅದಾದ್ಮೇಲೆ ಸಯೇವಂ ಭಗವಾನ್ ಪೃಷ್ಟ ಕ್ಷತ್ರ ಕೌಶಾರವಿರ್ಮುನಿ ಅಂತ ಮತ್ತೆ ವಿದುರರು ತಾವು ಕೇಳಿದ ಪ್ರಶ್ನೆ, ಅದಕ್ಕೆ ಮೈತ್ರೇಯರು ಕೊಟ್ಟ ಉತ್ತರ, ಅದು ಪುಂಸಾಂ ನಿಶ್ರೇಯ ಸಾರ್ಥೇನ, ಮನುಷ್ಯರಿಗೆಲ್ಲ ಮೋಕ್ಷಕ್ಕೆ ಕಾರಣವಾಗಿರುವಂತಹದ್ದೇನಿದೆ ಅದನ್ನೆಲ್ಲ ತಾವು ವಿದುರರನ್ನ ಸನ್ಮಾನ ಮಾಡ್ತಾ, ಅಂದ್ರೆ ಆ ಕೇಳಿದ ಪ್ರಶ್ನೆ ಸರಿ ಇದೆ ಅಂತ ಹೇಳ್ತಾ ಉತ್ತರ ಕೊಡ್ತಾ ಹೋದ್ರು ಅಂತ. ಅಂದ್ರೆ ಈ ಎಲ್ಲಾ ಸಂದರ್ಭದಲ್ಲಿ ನೋಡ್ಬೋದು, ಈ 3ನೇ ಸ್ಕಂದದಲ್ಲಿ ಬರುವಂತಹ ಪ್ರತಿ ಅಧ್ಯಾಯಗಳಲ್ಲಿ ಅದ್ರಲ್ಲಿ ಇದೊಂದನ್ನ ಚೆಕ್ ಮಾಡ್ಬೇಕು. ಈ 3ನೇ ಶ್ಲೋಕ ಏನಿದೆ ಅದು 1ನೇ ಸ್ಕಂದದ 3ನೇ ಸ್ಕಂದದ ಅಂತ ಅದ ನಂತರ ಹೇಳ್ತೇನೆ. ಈ ಎಲ್ಲ ವಿಷಯಗಳಲ್ಲಿ ಗಮನಿಸ್ಬೇಕಾಗಿದ್ದು ಒಂದೇ, ಕ್ಷತ್ತ ಅಂದ್ರೆ ವಿದುರರಿಗೆ ಬಳಸುವ ಶಬ್ದ, ಮತ್ತೊಂದು ಕೌಶಾರವ ಅನ್ನೋ ಶಬ್ದ ಅದು ಮೈತ್ರೇಯರಿಗೆ ಬಳಸುವಂತ ಶಬ್ದ. ಕೌಶಾರವ ಅಂದ್ರೆ ಮೈತ್ರೇಯರು ಅಂತ ನೆನಪಿರ್ಬೇಕಷ್ಟು. ಇದಾದ್ಮೇಲೆ ಮುಂದೆ ಏನಾಯ್ತು? ಭಗವಂತ ಏನ್ ಮಾಡಿದ್ದ? ಇನ್ನೂ ತಪಸ್ ಮಾಡು ಅಂತ ಹೇಳ್ದ ಬ್ರಹ್ಮದೇವರಿಗೆ. ಯಾಕಂದ್ರೆ ಇವರು ಸೃಷ್ಟಿ ಮಾಡೋದು ಹೇಗೆ, ಇನ್ನೂ ಜ್ಞಾನ ಬೇಕು ಅಂತ ಅನ್ಕೊಂಡಿತ್ತು, ಜ್ಞಾನ ಬೇಕಲ್ವಾ ಅಂತ. ಆ ತಪಸ್ಸನ್ ಮಾಡು ಅಂತ ಹೇಳ್ದ ಭಗವಂತ ಅಂತಿದೆಯಲ್ಲ, ಅದರ ಬಗ್ಗೆ ಈಗ ಹೇಳ್ತಾರೆ. ಭಗವಂತ ಆಜ್ಞೆ ಮಾಡಿದ ರೀತಿ ಏನು, ಆ ವಿಷಯಗಳನ್ನ ಈಗ 4ನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮೈತ್ರೇಯ ಉವಾಚ ಅಂತ ಪ್ರಾರಂಭ. ವಿರಿಂಚೋಪಿ ತಥಾ ಚಕ್ರೇ ದಿವ್ಯಂ ವರ್ಷಶತಂ ತಪಃ ಆತ್ಮನ್ಯಾತ್ಮಾನಂ ಆವೇಶ್ಯ ಯಥಾಹ ಭಗವಾನ್ ಅಜಃ. ಅಂದ್ರೆ ಹಿಂದೆ ಅಜಂ ಅಂದ್ರೆ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನಿಂದ ಹುಟ್ಟಿದವನಿಗೆ ಅಜ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಅಜ ಅಂದ್ರೆ ಬ್ರಹ್ಮದೇವರಿಗೆ ಭಗವಂತ ಹೇಗೆ ಹಿಂದೆ ಹೇಳಿದ್ನೋ ತಥಾ ಹಾಗೇನೆ ವಿರಿಂಚೋಪಿ ಬ್ರಹ್ಮದೇವರು ಏನ್ ಮಾಡಿದ್ರು? ಆತ್ಮನಿ ಆತ್ಮಾನಂ ಆವೇಶ್ಯ, ದೇವರಲ್ಲಿ ಮನಸ್ಸನ್ನ ಇಟ್ಟು, ಆತ್ಮನಿ ಅಂದ್ರೆ ದೇವರು, ಆತ್ಮಾನಂದ ಮನಸ್ಸು ಅದನ್ನ ಇಟ್ಟಿದ್ದಾರೆ. ಇಟ್ಟು ದಿವ್ಯಂ ವರ್ಷ ಶತಂ, ದೇವತೆಗಳ ಲೆಕ್ಕದಲ್ಲಿ 100 ವರ್ಷ ಮತ್ತೆ ತಪಸ್ಸನ್ನ ಮಾಡಿದ್ದಾರೆ. ಹಾಗಾದ್ರೆ ಪರಮಾತ್ಮ ಯಾವ ರೀತಿ ಆಜ್ಞೆ ಮಾಡ್ದ? ತಪಸ್ ಮಾಡ್ಬೇಕು ಅದನ್ನ ಮಾಡ್ದ ಬ್ರಹ್ಮದೇವ. ಅನ್ಯಥಾ ಆವೇಶ್ಯ ಇತಿ ಕ್ರಿಯಾ ಅನುಪಪನ್ನ ಇತಿ ದರ್ಶಯಿತು ಆವೇಶ್ಯ ಇತ್ಯಸ್ಯ ಅನುವಾದ. ಇಲ್ಲಿ ಆವೇಶ್ಯ ಅನ್ನೋದಕ್ಕೆ ಏನರ್ಥ ಮಾಡಿದ್ರು?
ಪ್ರವೇಶ ಮಾಡಿದ್ದು ಅಂತ ಅರ್ಥ ಅಲ್ಲ. ನಿಧಾಯ ಇಟ್ಟಿದ್ದು ಅಂತ ಅರ್ಥ ಬರ್ದಿದ್ದಾರೆ. ಯಾಕೆ ಈ ರೀತಿ ಅರ್ಥ ಬರ್ದಿದ್ದಾರೆ ಅಂದ್ರೆ, ಭಗವಂತನಲ್ಲಿ ಮನಸ್ಸನ್ನ ಸೇರಿಸೋದು ಅನ್ನೋದಕ್ಕಿಂತ ಮನಸ್ಸನ್ನು ಇಡೋದು ಅನ್ನೋ ಅರ್ಥ ಉಚಿತ. ಅದೇ ಮನಸ್ಸನ್ನು ಸೇರಿಸೋದೇನು ದೇವರಲ್ಲಿ, ಮನಸ್ಸನ್ನು ಸೇರಿಸೋದು ಅಂದ್ರೆ ಅಭಿಪ್ರಾಯನು ದೇವರಲ್ಲಿ ಮನಸ್ಸನ್ನು ಇಡೋದು ಅಂತ ಅರ್ಥ. ಅದಕ್ಕೆ ನಿಧಾಯ ಅಂತ ಸಾಕ್ಷಾತ್ತಾಗಿ ಅರ್ಥವನ್ನ ಬರೆದು ಬಿಟ್ರು. ಇಲ್ಲಾಂದ್ರೆ ಅದಕ್ಕೆ ಸಂಬಂಧ ಇಲ್ಲ. ಆತ್ಮನನ್ನ ಸೇರಿಸೋದು ಅಂದ್ರೆ ಏನಂತ, ಜೀವನಲ್ಲಿ ಮತ್ತೊಂದು ಜೀವನ ಸೇರಿಸೋದು ಅಂದ್ರೆ ಹಾಗಲ್ಲ, ಪರಮಾತ್ಮನಲ್ಲಿ ಮನಸ್ಸನ್ನ ಇಡೋದು ಅಂತ ಅರ್ಥ ಅಂತ ಅದರ ತಾತ್ಪರ್ಯವನ್ನು ಬಿಡಿಸ್ತೀವಿ. ಇದಾದ್ಮೇಲೆ 5ನೇ ಶ್ಲೋಕದ ವಿಷಯ. ತದ್ವಿಲೋಕ್ಯಾಬ್ಜ ಸಂಭೂತೋ ವಾಯುನಾ ಯದಧಿಷ್ಠಿತಂ ಪದ್ಮಮಂಭಶ್ಚ ತತ್ಕಾಲ ಕೃತವೀರ್ಯೇಣ ಕಂಪಿತಂ. ಅವರು ತಪಸ್ಸನ್ನು ಮಾಡ್ಬೇಕಲ್ಲ, ಅಷ್ಟೊತ್ತಿಗೆ ಒಂದನ್ನು ನೋಡ್ತಾರೆ. ಏನ್ ನೋಡುದು ಬ್ರಹ್ಮದೇವರು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಅಬ್ಜ ಸಂಭೂತ, ಅಬ್ಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ ಕಮಲ, ಅದಕ್ಕೆ ಅಬ್ಜ. ಆ ಅಪ್ಪಿನಲ್ಲಿ ಹುಟ್ಟಿದ ಆ ಸಂಭೂತ ಬ್ರಹ್ಮದೇವರೇನಿದ್ದಾರೆ, ಕಮಲ ಸಂಭವರಾದ ಬ್ರಹ್ಮದೇವರು, ತಮಗೆ ಆಸನ ಯಾವ್ದಿತ್ತೋ ಕಮಲ, ಅದನ್ನ ನೋಡ್ತಾ ಇದ್ದಾರೆ. ತಮ್ಮ ಆಸನ ಅದು ಹೀಗೆ ಅಲ್ಲಾಡ್ಲಿಕ್ಕೆ ಶುರು ಆಗೋಯ್ತಂತೆ. ಕಮಲ ಆಚೆ ಈಚೆ ಹೀಗೆ. ಯಾಕೆ, ಪ್ರಳಯ ಕಾಲದ ನೀರಿನಲ್ಲಿ ಇರುವಂತಹ ಪರಮಾತ್ಮನ ನಾಭಿ ಕಮಲ ಇದೆ. ಆ ನಾಭಿ ಕಮಲ ಆಚೆ ಈಚೆ ಅಲ್ಲಾಡ್ತಾ ಇದೆ. ಯಾಕೆ, ತತ್ಕಾಲ ಕೃತವೀರ್ಯೇಣ, ಆ ಪ್ರಳಯ ಕಾಲದಲ್ಲಿ ಜೋರ ಗಾಳಿ ಬೀಸ್ತಾ ಇದೆ, ಆಚೆ ಈಚೆ ಅಲ್ಲಾಡ್ತಾ ಇದೆ. ಅಂಭಶ್ಚ ವಿಲೋಕ್ಯ, ನೀರು ಕೂಡ ಹಾಗೆ ಹೀಗೆ ಅಲ್ಲಾಡ್ತಾ ಇದೆ. ಇದು ತಪಸ್ ಮಾಡ್ಬೇಕು ಅಷ್ಟೊತ್ತಿಗೆ ಶುರುವಾಗಿದೆ. ಕಮಲ ಇವ್ರು ಕೂತ್ಕೊಳ್ಳೋ ಜಾಗ ಅಲ್ಲಾಡ್ತಾ ಇದೆ, ನೀರಲ್ಲಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇದೆ. ಅದನ್ನ ಹೇಳ್ತಾರೆ ಟಿಪ್ಪಣಿಯಲ್ಲಿ ಬಿಡಿಸ್ತಾ, ಆತ್ಮನ ಅಧಿಷ್ಠಿತಂ, ತನ್ನ ಸ್ಥಾನ ಆಸನ ಅಧಿಷ್ಠಿತ, ತತ್ ಕಾಲಕೃತ ವೀರ್ಯೇಣ, ಪ್ರಬೋಧ ಕಾಲಕೃತ ಪರಾಕ್ರಮೇಣ. ಒಳ್ಳೆ ಎಚ್ಚರ ಇದ್ದಾಗ ಯಾವ ರೀತಿ ಜೋರಾಗಿ ಜ್ಞಾನ ಬರುತ್ತಲ್ಲ, ಓ ಜೋರಾಗಿ ಗಾಳಿ ಬೀಸ್ತಾ ಇದೆ ಅಂತ, ಆ ತರ ಅವರಿಗೆ ಅನ್ಸಿದೆ. ವಾಯುನಾ ಕಂಪಿತಂ, ಅಂಭಶ್ಚ ಕಂಪಿತಂ ವಿಲೋಕ್ಯ, ಅಂದ್ರೆ ವಾಯುನಾ ಕಂಪಿತಂ ಅಂದ್ರೆ ಗಾಳಿ ಜೋರಾಗಿ ಬಂದಾಗ ಕಮಲ ಅಲ್ಲಾಡೋದ್ರ ಜೊತೆಗೆ ನೀರು ಕೂಡ ಆಚೆ ಈಚೆ ಅಲ್ಲಾಡ್ತಾ ಇದೆ, ಕಂಪನ ಆಗ್ತಾ ಇದೆ. ಅದನ್ನು ಹೇಳ್ತಾರೆ ಅಲ್ಲಿ. ತತ್ಕಾಲ ಕೃತ ವೀರ್ಯ ಅನ್ನೋ ಶಬ್ದಕ್ಕೆ ಏನರ್ಥ, ತತ್ಕಾಲ ಅಂದ್ರೆ ಅದು ಪ್ರಳಯ ಕಾಲ ಅಂತ ಅರ್ಥ. ಪ್ರಳಯ ಕಾಲದ ಒಂದು ಪರಾಕ್ರಮ ವೀರ್ಯವನ್ನು ನೋಡ್ತಾ ಇದ್ದಾರೆ. ಪ್ರಳಯ ಕಾಲದ ಪರಾಕ್ರಮ ಅಂದ್ರೆ ಏನರ್ಥ, ಪ್ರಳಯ ಕಾಲದಲ್ಲಿ ಪರಾಕ್ರಮ ತೋರಿಸ್ತಾ ಇರುವಂತಹ ವಾಯುದೇವ ಅಂತ ಅರ್ಥ. ಪ್ರಳಯ ಕಾಲದ ಪರಾಕ್ರಮ ಇರುತ್ತೆ, ಪ್ರಳಯ ಕಾಲ ತಂಪಾಡುತ್ತಾನಿರುತ್ತೆ. ಆದ್ರೆ ಪ್ರಳಯ ಕಾಲ ಅಂದ್ರೆ ಜೋರಾಗಿ ಗಾಳಿ ಬೀಸೋದು, ಸೂರ್ಯರೆಲ್ಲ ಉದಯಿಸೋದು, 12 ಸೂರ್ಯರು ಬರ್ತಾರೆ ಯುಗಪತ್ಕ ಒಂದೇ ಕಾಲದಲ್ಲಿ, ಈ ತರದ್ದು. ಆದ್ರೆ ಇಲ್ಲಿ ಗಾಳಿಯ ಬಗ್ಗೆ ಈಗ ಇದುವರೆಗೆ ಹೇಳಿದ್ರು. ಸರಿ, ಗಾಳಿಯಿಂದ ಕಂಪನ ಆಗ್ತಾ ಇದೆ. ಆಗ ಏನಾಯ್ತು ಅಂತ ಮುಂದೆ ಬ್ರಹ್ಮದೇವರು ಏನ್ ಮಾಡಿದ್ರು, ಮುಂದಕ್ಕೆ ಏನಾಯ್ತು ಮುಂದಿನ ಘಟನೆ ಅಂತ ವಿಷಯ ಇದೆ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯರು. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ.